ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವ್ ಫುಡ್ ರೆಸಿಪೀಸ್ ಇನ್ ಕನ್ನಡ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗೋ ರೀತಿ ಒಂದು ಖಜೂರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್, ಮನೆ ಇರೋ ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಸ್ನ್ಯಾಕ್ಸ್ ಅಥವಾ ಬಿಸ್ಕೆಟ್ ಏನಾದರೂ ಹೇಳ್ಬೋದು, ಆ ರೀತಿ ಅದ್ಭುತವಾಗಿರುತ್ತೆ. ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ, ತಡ ಮಾಡ್ದಿರಾ. ಇಲ್ಲೊಂದು ಬೌಲ್ನ ಇಟ್ಕೊಂಡಿದ್ದೀನಿ. ಇದರೊಳಗಡೆ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕು. 1 ಕಪ್ ಬೆಲ್ಲಕ್ಕೆ 1/4 ಕಪ್ ನೀರು. ಈ ಬೆಲ್ಲನ ಜಸ್ಟ್ ಕರಗಿಸ್ಕೊಂಡು ತಣ್ಣಗೆ ಮಾಡಿ ತೊಗೊಳ್ಳೋಣ. ಈಗ ನಾವು ಈ ರೆಸಿಪಿ ಮಾಡಲಿಕ್ಕೆ ತುಪ್ಪ ಬೇಕಾಗುತ್ತೆ. ಜಾಸ್ತಿ ಏನಲ್ಲ ನೋಡಿ, ನಾನು 2 ಸ್ಪೂನ್ ಆಗೋಷ್ಟು ತುಪ್ಪನ ತೊಗೋತಾ ಇದ್ದೀನಿ. ನೀವು ಈ ತುಪ್ಪದ ಜಾಗದಲ್ಲಿ ಡಾಲ್ಡಾ ಕೂಡ ಹಾಕೋಬೋದು, ಅದು ಚೆನ್ನಾಗಿ ಬರುತ್ತೆ. ಬಟ್ ತುಪ್ಪ ಹಾಕಿದ್ರೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ರವಾನ ಸೇರಿಸ್ಕೊಳ್ಳೋದು. ನಾರ್ಮಲ್ ಉಪ್ಪಿಟ್ಟು ರವೆ, ಬಾಂಬೆ ರವೆ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಬಾಳೆಹಣ್ಣನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ನಾನು ತೋರಿಸಿದ್ನಲ್ಲ ತುಪ್ಪ, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟಕ್ಕೆ 4 ಸ್ಪೂನ್ ಸಾಕು. ಕರಗಿಸಿದ ಮೇಲೆ ಜಾಸ್ತಿ ಆಗುತ್ತೆ, ಆದರೆ ನಾವು ನೀಟಾಗಿ ಅಳತೆ ಮಾಡಿ 4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಪ್ಪ ಜಾಸ್ತಿ ಆದರೂ ಆಗೋಲ್ಲ, ತುಪ್ಪ ಕಮ್ಮಿ ಆದರೂ ಆಗೋಲ್ಲ, ನೋಡಿಬಿಟ್ಟು ಹಾಕೋಬೇಕು. ನೀಟಾಗಿ ಇವಾಗ ಬಾಳೆಹಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ, ಬಾಳೆಹಣ್ಣು, ರವೆ ಎಲ್ಲ ಒಂದಕ್ಕೊಂದು ಹಿಡಿಬೇಕು. ಆ ತುಪ್ಪದ ಫ್ಲೇವರು ನೀವು ಮಾಡಾದ್ಮೇಲೆ ಈ ಖಜೂರ್ ರೆಸಿಪಿನ ತಿಂತಾಯಿದ್ರೆ ಗೊತ್ತಾಗುತ್ತೆ ಆ ಫ್ಲೇವರ್ ಯಾವ ರೀತಿ ಬರ್ತಾ ಇರುತ್ತೆ ಅಂತ. ನೋಡಿ, ಮುಷ್ಟಿಲಿ ಈ ರೀತಿ ಹಿಡಿದ್ರೆ ಅದೇ ಶೇಪಲ್ಲಿ ಇರಬೇಕು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ರೀತಿ ಆಗಿಲ್ಲ ಅಂದರೆ ತುಪ್ಪ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಪಾಕ ನಾನು ತೆಗೆದಿಲ್ಲ, ಜಸ್ಟ್ ಕರಗಿಸಿ ತಣ್ಣಗಾಗಿರುವಂಥ ಪಾಕನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಆದಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರನ್ನ ಹಾಕಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಸೋಡಾನ ಸೇರಿಸ್ತಾ ಇದ್ದೀನಿ. ಸೋಡಾ ಹಾಕಿದ್ರೆ ಸ್ವಲ್ಪ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಬಿಸಿ ಇರೋದಿಲ್ಲ, ಪಾಕ ತಣ್ಣಗಾಗಿರೋದ್ರಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಮಿಕ್ಸ್ ಮಾಡಬೇಕಾದ್ರೆ ಪಾಕ ಜಾಸ್ತಿ ಆಯಿತು ಅಂತ ಹೇಳಿದ್ರೆ 1-2 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಅಥವಾ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಅಥವಾ ಏನಾದರೂ ಗಟ್ಟಿ ಆಗೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಹಾಕಿ ಅಥವಾ ಹಾಲನ್ನು ಹಾಕಿ ಕಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟನ್ನ ಅದಕ್ಕಿಂತ ಇನ್ನೊಂದು ಚೂರು ಗಟ್ಟಿಯಾಗಿರಬೇಕು. ಇದನ್ನು ತಕ್ಷಣ ಮಾಡಬಾರ್ದು. ರವೆ ಹಾಕಿರೋದ್ರಿಂದ ಒಂದು 5-10 ನಿಮಿಷ ನೆನೆಸಿದ್ರೆ ರವೆ ಚೆನ್ನಾಗಿ ಹರಳುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ. ರವೆ ಚೆನ್ನಾಗಿ ಸಾಫ್ಟ್ ಆದರೆ ಅದು ತುಂಬ ಗರ್ಗರಿ ಖರ ಖರ ಅನಿಸೋದಿಲ್ಲ. ಸೊ ಅದರಿಂದ ಇದನ್ನು ಸ್ವಲ್ಪ ನಾವು ನೆನೆಸ್ಬೇಕು. ಒಂದು 10 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡೋಣ. ನೋಡಿ, ಒಂದು 10 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಯಾಕಂತ ಹೇಳಿದ್ರೆ ರವೆ ಅರಳಿದಾಗ ದಪ್ಪ ದಪ್ಪ ಆಗುತ್ತಲ್ಲ. ಸೊ ನೋಡಿ, ಆವಾಗ ಕಲಿಸ್ಬೇಕಾದ್ರೆ ಯಾವ ರೀತಿ ಇತ್ತು, ಈಗ ಕಲಿಸ್ತಾ ಇದ್ದರೆ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಈ ರೀತಿ ನೀವು ಇನ್ನೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನೇ ಡಬಲ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಯಾವ ರೀತಿ ಬಂತಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇದನ್ನು ಲಟ್ಸ್ಕೊಳ್ಳೋಣ. ನೋಡಿ, ಇಷ್ಟು ಪೂರ್ತಿನೂ ಹಾಕಿ ನಾನು ಲಟ್ಸ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನೀವೆಷ್ಟು ದಪ್ಪ ಮಾಡ್ಕೋತೀರೋ ಅಷ್ಟು ಇದು ತಿನ್ನಲಿಕ್ಕೆ ಚೆನ್ನಾಗಿ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಅದಕ್ಕಿಂತ ನೀವು ದಪ್ಪ ಮಾಡಿಕೊಂಡ್ರು ಕೂಡ ಅದೇನೂ ಆಗೋಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ಮೇಲಿಂದ ಗಸಗಸೆನ ಹಾಕಿ ಒಂದು ಸ್ವಲ್ಪ ಲಟ್ಸ್ಕೊಳ್ಳೋಣ, ಯಾಕಂದರೆ ಗಸಗಸೆ ಉದುರೋಗಬಾರ್ದಲ್ಲ. ಸೊ ಅದರಿಂದ ಗಸಗಸೆನ ಹಾಕಿ ಲಟ್ಸ್ಕೊಂಡಾಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಈ ಖಜೂರೆಲ್ಲ ಈ ರೀತಿ ಡೈಮಂಡ್ ಶೇಪಲ್ಲಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಹಾಗೆ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೀವೇನಾದರೂ ಒಂದು ಬಾರಿ ಟ್ರೈ ಮಾಡಿಬಿಟ್ರೆ ಖಂಡಿತವಾಗೂ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಬಂತಂತ ಹೇಳ್ಬಿಟ್ಟು. ನೋಡಿ, ನಾನು ಹೇಳ್ದಾಗೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಇದು ಥಿಕ್ನೆಸ್ ಜಾಸ್ತಿ ಇರಬೇಕು, ಆವಾಗಲೇ ಈ ಖಜೂರು ಟೇಸ್ಟಾಗಿ ಬರೋದು. ಮತ್ತು ಅದು ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲ್ಗಡೆ ಎಲ್ಲ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ಬಿಸಿಯಾಗಿಟ್ಟಿದ್ದೆ, ಎಣ್ಣೆ ಬಿಸಿ ಆದಮೇಲೆ ಇದರೊಳಗಡೆ ಒಂದೊಂದೇ ಖಜೂರನ್ನ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇದನ್ನು ಇನ್ನೊಂದು ವಿಷಯ ಏನಂದರೆ, ತುಂಬ ಲೋ ಫ್ಲೇಮಲ್ಲೂ ಬೇಯಿಸಬಾರ್ದು, ತುಂಬ ಹೈ ಫ್ಲೇಮಲ್ಲೂ ಬೇಯಿಸಬಾರ್ದು. ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ
ಅದು ಚೆನ್ನಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಬೇಯುತ್ತೆ. ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಅದು ಗಟ್ಟಿಯಾಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವಿದನ್ನು ತೆಗಿಬೇಕು. ನೋಡಿ ಆ ಸೆಂಟ್ರಲ್ಲೆಲ್ಲ ಕ್ರ್ಯಾಕ್ಸ್ ಥರ ಬಂದಿದೆಯಲ್ಲ, ಅದನ್ನ ನೋಡಿ ಏನಪ್ಪ ಇದು ಅಂದ್ಕೋಬೇಡಿ. ಪರ್ಫೆಕ್ಟ್ ಅದ ಬಂದರೆ ಖಜೂರಲ್ಲಿ ಅದೇ ರೀತಿ ಬರೋದು, ಒಳಗಡೆಯಿಂದೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದೇ ರೀತಿ ನಾನು ಎಲ್ಲ ಖಜೂರನ್ನೂ ಕೂಡ ಫ್ರೈ ಮಾಡ್ಕೋತೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಆಲ್ರೆಡಿ ಮನೆಯೆಲ್ಲ ಘಮ ಘಮ ಅಂತ ಇದೆ. ನಿಮಗೇನಾದರೂ ಈ ರೆಸಿಪಿನ ನೋಡಿ ಮಾಡಬೇಕು ಅನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಮಾಡಿ. ಹಾಗೆ ಮಾಡಿ ತಿಂದಾದಮೇಲೆ ಯಾವ ರೀತಿ ಬಂತಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಎಲ್ಲನೂ ಕೂಡ ನಾನು ಇದೇ ರೀತಿ ಫ್ರೈ ಮಾಡ್ಕೋತೀನಿ. ನೋಡಿ ಎಲ್ಲ ಕೂಡ ಫ್ರೈ ಮಾಡ್ಕೊಂಡಾಗಿದೆ, ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಮೇಲ್ಗಡೆ ಎಲ್ಲ ಲೇಯರ್ ಗರ್ಗರಿಯಾಗಿ, ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನಾನು ಹೇಳ್ದಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ನೋಡಿ ನಾನು ತಿಂದು ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಸೂಪರಾಗಿದೆ ಗೊತ್ತಾ. ಆ ತುಪ್ಪದ ಘಮ, ಏಲಕ್ಕಿ ಘಮ, ಹಾಗೆ ನಾವು ಹಾಕಿರುವಂಥ ಗಸಗಸೆ, ಆಹಾ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಾನು ಹೇಳ್ದಾಗೆ ನೀವೇ ಕಾಮೆಂಟ್ ಮಾಡ್ತೀರಾ. ನಾನು ತುಂಬ ಸರಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕಾಮೆಂಟ್ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಮತ್ತೆ ನಾಳೆ ಸಿಗೋಣ, ಬಾಯ್.